ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಸ್ವಲ್ಪ ನನಗೆ ಕೋಲ್ಡ್ ಆಗ್ತಾಯಿತ್ತು, ಅದಕ್ಕೆ ನಾನು ಅರಿಶಿನ ಹಾಲು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು 2 ಹಾಲು ಇಟ್ಟಿದ್ದೀನಿ. ಹಾಲಿಗೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಇದು ಜೀರಿಗೆ ಚೆನ್ನಾಗಿ ಕುದೀಲಿ. ಜೀರಿಗೆ ಮತ್ತು ಒಂದು 4 ಕಾಳು ಮೆಣಸು, ಹಾಗೆ ಬಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಕ್ಕೋತಾ ಇದ್ದೀನಿ. ಶೀತ ಆದರೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಇದು ಅರಿಶಿನದ ಹಾಲು ಕುಡಿಯೋಕ್ಕೆ. ನಮ್ಮ ಇದರಲ್ಲೆಲ್ಲ ಅಂದರೆ ಬರೀ ಅರಿಶಿನ ಚೆನ್ನಾಗಿ ಕುದಿಸಿ ಅದಕ್ಕೆ ಬೆಲ್ಲ ಹಾಕ್ಬಿಟ್ಟು ಶುಂಠಿ ಜಜ್ಜಿ ಹಾಕ್ಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿದ್ರೂ ತುಂಬಾ ಚೆನ್ನಾಗಿರುತ್ತೆ. ಆದರೆ ನಾನು ಒಂಥರ ಡಿಫ್ರೆಂಟಾಗಿ ಮಾಡ್ಕೊಂಡು ಕುಡಿತೀನಿ ಅಷ್ಟೇ, ಇನ್ನೇನಿಲ್ಲ. ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ. ಏಲಕ್ಕಿ ನನ್ನ ಫೇವ್ರೇಟು, ಎಲ್ಲದಕ್ಕೂ ಹಾಳು ಮಾಡ್ಕೊಂಡು ಕುಡಿತೀನಿ. ನೀವು ಬೇಕಾದ್ರೆ ಹಾಕೊಳ್ಳಿ ಅಷ್ಟೇ. ಇದಕ್ಕೆ ಬಂದು ಬೆಲ್ಲ ಹಾಕ್ಕೋತಾ ಇದ್ದೀನಿ. ಬೆಲ್ಲ ಹಾಕಿ ಮಾತ್ರ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹೆವಿ ಸ್ವಲ್ಪ ಕೋಲ್ಡ್ ಆಗ್ತಾಯಿತ್ತು, ಗಂಟಲೆಲ್ಲ ಒಂದು ಸ್ವಲ್ಪ ಇದೈತೆ, ಶೀತ ಆಗಿಬಿಡುತ್ತೆ ಜಾಸ್ತಿ ಅನ್ನೋ ಒಂದು ಇದಕ್ಕೆ ಮಾಡ್ಕೋತಾ ಇದ್ದೀನಿ ನಾನು. ಅರಿಶಿನ, ಹಾಲು, ಜೀರಿಗೆ ಮತ್ತು ಏಲಕ್ಕಿ ಪೌಡರ್, ಬೆಲ್ಲ ತುಂಬಾ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅರಿಶಿನ ಹಾಕಿದರೆ ತುಂಬಾ ಒಳ್ಳೆಯದು. ಅರಿಶಿನ ಯಾವುದಕ್ಕೆ ಒಳ್ಳೆಯದಿಲ್ಲ ಹೇಳಿ, ಎಲ್ಲ ಪ್ರತಿಯೊಂದಕ್ಕೂ ಯೂಸ್ ಮಾಡ್ಬೋದು. ಚೆನ್ನಾಗಿ ಕುದ್ದು ರಸ ಬಿಟ್ರಂತೂ ಸೂಪರಾಗಿರುತ್ತೆ. ನೀವು ಒಮ್ಮೆ ಮಾಡಿ ನೋಡಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಶೀತ ಆಗುತ್ತೆ, ಗಂಟಲೆಲ್ಲ ನನಗೆ ಸ್ವಲ್ಪ ಇದ್ದಕ್ಕಿದ್ದಂಗೆ ಗಂಟಲೆಲ್ಲ ಕಟ್ತಾ ಇದಾಗ್ತಾಯಿತ್ತು, ಅದಕ್ಕೋಸ್ಕರ ಮಾಡ್ಕೋತಾ ಇದ್ದೀನಿ ನಾನು. ಫಸ್ಟ್ ನನ್ನ ಮಗಳಿಗೂ ಅಷ್ಟೇ ಕೆಮ್ಮು ಶೀತ ಆದರೆ ನಾನು ಈ ಥರನೇ ಮಾಡ್ಕೊಡೋದು. ಆದರೆ ಶುಂಠಿ ಆ್ಯಡ್ ಮಾಡ್ತೀನಿ. ನಾನು ಶುಂಠಿ ಆ್ಯಡ್ ಮಾಡ್ತಾಯಿಲ್ಲ ಇವತ್ತು, ಹಾಗೆ ಮಾಡ್ಕೋತಾ ಇದ್ದೀನಿ. ಶುಂಠಿನೂ ಚೆನ್ನಾಗಿ, ಶುಂಠಿ, ಅರಿಶಿನ ಮತ್ತು ಹಾಗೆ ಬೆಲ್ಲ ಇದಿಷ್ಟನ್ನು ಚೆನ್ನಾಗಿ, ಮತ್ತು ಕಾಳು ಮೆಣಸು ಹಾಕಿದ್ದೀವಲ್ಲ, ಕಾಳು ಮೆಣಸು ಇಷ್ಟನ್ನು ಜಜ್ಜಿ ಚೆನ್ನಾಗಿ ಹಾಲಲ್ಲಿ ಕುದಿಸ್ಬಿಟ್ಟು ಕುಡಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟಪಟ್ಟು ಮಾಡ್ಕೊಂಡು ಕುಡಿತೀನಿ. ಅಂದರೆ ಫ್ರೆಂಡ್ಸ್, ನಾನು ಅದು ಹೇಳ್ತಿಲ್ಲ, ಟೀಗೆಲ್ಲ ಸ್ವಲ್ಪ ಅವಾಯ್ಡ್ ಮಾಡೋದ್ರಿಂದ ಎಲ್ಲ ಟೀ ಕುಡಿತಾ ಇಲ್ಲ ಅಷ್ಟೇ. ಇದರಲ್ಲಿ ಎಂತಪ್ಪ, ಮಳೆಗಾಲ ಟೈಮು, ಚಳಿಗಾಲದಲ್ಲಂತೂ ಪಕ್ಕಾ ನಮಗೆ ಕಾಫಿ ಬೇಕೇ ಬೇಕು. ಆದರೆ ಇವಾಗ ಅಂದರೆ ಈ ಥರ ಹಾಲಂದು ಮತ್ತು ಕಾಳು ಮೆಣಸು ಏನೇನೋ ಹಾಕ್ಕೊಂಡು ಮಾಡ್ಕೊಂಡು ಕುಡಿತೀವಿ. ನೋಡಿರಿ, ಚೆಂದ ಕುದ್ದೈತೆ. ನಾನು ಅರಿಶಿನ ಹಾಲನ್ನು ಈ ಥರ ಮಾಡ್ಕೊಂಡು ಕುಡಿತೀನಿ. ನೀವು ಯಾವ ಥರ ಮಾಡ್ಕೊಂಡು ಕುಡಿತೀರಾ ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್, ನನ್ನ ವೀಡಿಯೋಗಳು ನಿಮ್ಗೆ ಇಷ್ಟ ಆದರೆ ಲೈಕು ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫ್ರೆಂಡ್ಸ್, ಪೂರಿ ರೆಡಿ ಆಯಿತು, ಹಾಗೆ ಸಾಗುನೂ ರೆಡಿಯಾಗಿದೆ. ಇವತ್ತು ತರಕಾರಿದೊಂದು ಸ್ಕಿಪ್ ಮಾಡೋಕ್ಕಾಗಲಿಲ್ಲ, ಪೂರಿದೊಂದು ಮಾಡಿಕೊಂಡೆ. ಗೋಧಿ ಹಿಟ್ಟಲ್ಲಿ ಮಾಡಿರೋದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ, ಅಷ್ಟು ಚೆನ್ನಾಗಿ ಬಂದೈತೆ ಪೂರಿ. ನಿಮಗೂ ಇಷ್ಟ ಆದರೆ ಮಾಡಿರಿ ಒಮ್ಮೆ. ಓಕೆ ಫ್ರೆಂಡ್ಸ್, ಬಾಯ್. ಫ್ರೆಂಡ್ಸ್, ಹಾಗೆ ನಾನು ಸ್ವಲ್ಪ ಮೊಸರನ್ನ ಮಾಡ್ಕೋತಾ ಇದ್ದೀನಿ, ಯಾಕೆಂದರೆ ವರ್ಷನ್ಗೆ ಟಿಫನ್ಗೆ ಅವಳು ಮಧ್ಯಾಹ್ನ ಇದು ತಿನ್ನಲ್ಲ, ಪೂರಿ ತಿನ್ನಲ್ಲ. ಹಾಗಾಗಿ, ಯಾಕೆಂದರೆ ಪೂರಿ ತಿಂದ್ಬಿಟ್ಟು ಮಧ್ಯಾಹ್ನ ದಾವಾಗುತ್ತಲ್ಲ ಸ್ಕೂಲಲ್ಲಿ, ಸಂಜೆ ಅವಳು ಬರೋದು 5 ಗಂಟೆ, ಅಲ್ಲಿವರೆಗೂ ಬೇಕಲ್ಲ ಅಂತ ಟಿಫನ್ಗೆ ಮೊಸರನ್ನ ಮಾಡ್ಕೋತಾ ಇದ್ದೀನಿ. ಏನಿಲ್ಲ, ಹಾಗೆ ಸಿಂಪಲ್ ಮೊಸರು ಕಲಿಸ್ಕೊಂಡು ಒಂದು ಒಗ್ಗರಣೆ ಕೊಟ್ಕೋತೀನಿ ಅಷ್ಟೇ, ಇನ್ನೇನು ಮಾಡಲ್ಲ. ಇವತ್ತು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಕೊಂಡೆ ಒಂದು ಒಗ್ಗರಣೆ ತಗೋತಾ ಇದ್ದೀನಿ. ಸಾಸಿವೆ ಮತ್ತು ಕಡಲೆಬೇಳೆ, ಕರಿಬೇವಿನ ಸೊಪ್ಪು, ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡು ಇಷ್ಟೇ ತಗೋತಾ ಇದ್ದೀನಿ ಫ್ರೆಂಡ್ಸ್. ಹಾಗೆ ಲೈಟಾಗಿ ಒಂಚೂರು ಹಿಂಗೆ ಹಾಕ್ಕೋತೀನಿ. ಇವತ್ತು ಲೈಟಾಗಿ ಒಂದು ಸ್ವಲ್ಪ ಮೊಸರನ್ನ ಮಾಡಿಕೊಟ್ಟೆ. ಮೊಸರನ್ನ ರೆಡಿ ಆಯಿತು, ಬಾಕ್ಸ್ಗೆ ಹಾಕ್ಬಿಡ್ತೀನಿ.